ಎಲ್ಲೋ ದೂರದಲ್ಲಿ ಯಾವ್ದಾದ್ರು ಒಂದು ಕಾಡಲ್ಲಿ ಮಣ್ಣು ಮಾಡ್ಬಿಟ್ಟು ಬರ್ಬೇಕಿತ್ತು. ಈ ತರ ಭೀಮ ಬಹಳಷ್ಟು ಹೆಣಗಳನ್ನ ಎತ್ಕೊಂಡು ಹೋಗಿ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದಾನೆ. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಇವನು ಅತಿ ಹೆಚ್ಚಾಗಿ ಮಣ್ಣು ಮಾಡಿರುವಂತಹ ಶವಗಳು ಒಂದು ಹೆಂಗಸರದು, ಇನ್ನೊಂದು ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು. ಅಂಡ್ ಈ ಮಹಿಳೆಯರದು ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು ಶವಗಳು ಭೀಮಗೆ ಧರ್ಮಸ್ಥಳದಲ್ಲಿ ಇರುವಂತಹ ರಜತಾದ್ರಿ, ಗೋದಾವರಿ, ಸಾಕೇತ್, ನೇತ್ರಾವತಿ, ಗಂಗೋತ್ರಿ ಅಂಡ್ ನರ್ಮದಾ ಈ ಒಂದು ಹೆಸರಿರುವಂತಹ ಲಾಡ್ಜಸ್ ಅಲ್ಲಿ ಅವುಗಳ ರೂಮ್ಸ್ ಅಲ್ಲಿ ಸಿಗ್ತಾ ಇದ್ದಿದ್ದು. ಅಂಡ್ ಈ ಎಲ್ಲಾ ಲಾಡ್ಜಸ್ ದಣಿಗಳದು. ಅಂಡ್ ಆ ಹೆಣ್ಮಕ್ಳದ್ದು ಏನು ಶವಗಳು ಸಿಗ್ತಾ ಇತ್ತೋ ಅವ್ರ ಮೈ ಮೇಲೆ ಪ್ರಾಪರ್ ಬಟ್ಟೆಗಳು ಇರ್ತಾ ಇರ್ಲಿಲ್ಲ. ಪ್ರತಿ ಒಂದು ಕೇಸಲ್ಲಿ ಅವ್ರ ಇನ್ನರ್ ವೇರ್ಸ್ ಮಿಸ್ಸಿಂಗ್ ಇರೋದು. ಅಂಡ್ ಅವ್ರ ಮೈ ಮೇಲೆ ಆಗಿರುವಂತಹ ಗಾಯಗಳು, ಅವ್ರ ತುಟಿನ ಕಚ್ಚಿರುವಂತಹ ರೀತಿ ಅದೆಲ್ಲಾನು ಕ್ಲಿಯರ್ ಆಗಿ ಹೇಳ್ತಾ ಇರುತ್ತೆ ಅವ್ರ ಜೊತೆ ಇದೆ ಅಂತ. ಇಷ್ಟೆಲ್ಲ ಕಣ್ಣು ಮುಂದೆ ನಡೀತಾ ಇದ್ರು ಲೋಕಲ್ ಪೊಲೀಸ್ ಅವರಲ್ಲಿ ಒಬ್ರು ಆರೋಪಿನ ಹಿಡಿಯುವಂತಹ ಏನು ಪ್ರಯತ್ನ ಮಾಡ್ತಿದ್ದಿಲ್ಲ ಅಂತ. ಈವನ್ ಸಿಗುವಂತಹ ಡೆಡ್ ಬಾಡೀಸ್ ನ ಸಹವಾಸಕ್ಕೆ ಪೊಲೀಸ್ ಅವ್ರು ಹೋಗ್ತಿದ್ದಿಲ್ಲ. ಸೊ ಯಾಕೆ ಅಲ್ಲಿನ ಪೊಲೀಸ್ ಅವ್ರಿಗೆ ಯಾರ್ದು ಅಂತ ಭಯ ಇತ್ತು. ಅಂಡ್ ನಾನು ಸೌಜನ್ಯ ಕೇಸ್ ಬಗ್ಗೆ ಮೊದಲನೇ ವಿಡಿಯೋ ಮಾಡಿದಾಗ ಅದರಲ್ಲಿ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾನ ಬ್ರೂಟ್ ಮರ್ಡರ್ ಕೇಸ್ ಬಗ್ಗೆ ಹೇಳಿದ್ದೆ ಗೊತ್ತಾ. ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾ ಬಗ್ಗೆ ಕೇಳಿದಾಗ ಇವ್ರು ಕೆಲವೊಂದು ಹೊಸ ವಿಷಯ ಹೇಳ್ತಾರೆ. ಅದೇನಂತಂದ್ರೆ ನಾರಾಯಣ ಅವರು ಪಾಪ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವಂತಹ ಅಶ್ವತ್ ಕಟ್ಟೆಗೆ ಡೈಲಿ ನಮಸ್ಕಾರ ಹಾಕ್ಲಿಕ್ಕೆ ಅಂತ ಬರೋರಂತೆ. ಅಂಡ್ ಅವ್ರ ಆತರ ಬಂದಾಗ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು ಭೀಮಾ ಅಂತಹ ಕೆಲ್ಸದವ್ರನ್ನ ಕರೆಸ್ಬಿಟ್ಟು ಅವ್ರ ಕೈಯಲ್ಲಿ ನಾರಾಯಣನ ಚೆನ್ನಾಗಿ ಹೊಡ್ಸವ್ರಂತೆ. ಅಂಡ್ ಇನ್ನು ನಾರಾಯಣ ಅವ್ರ ತಂಗಿ ಯಮುನಾ ಏನಿದ್ರು ಅವ್ರ ಮೇಲೆ ಗಾರ್ಡನ್ ಸೂಪರ್ವೈಸರ್ ರಾಜೇಂದ್ರ ರಾಯ್ ತುಂಬಾ ಕೆಟ್ಟ ದೃಷ್ಟಿ ಇಟ್ಟಿರ್ತಾನಂತೆ. ಪಾಪ ಅಯ್ಯಮ್ಮ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅವಳನ್ನ ಚುಡಾಯಿಸೋದು, ಬರ್ತೀಯಾ ಅಂತ ಕೇಳೋದು, ಹಿಂಗೆಲ್ಲ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ನಂತೆ. ಅಂಡ್ ಇದನ್ನೆಲ್ಲ ತನ್ನ ಕಣ್ಣಾರೆ ಕಂಡಿದ್ದಾನೆ. 21 ಸೆಪ್ಟೆಂಬರ್ 2012 ಅವತ್ತಿನ ದಿನ ಆನೆ ಮಾವುತ ನಾರಾಯಣ ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಅವ್ರ ತಂಗಿ ಯಮುನನ ರೇಪ್ ಅಂಡ್ ಮರ್ಡರ್ ಮಾಡಿದ್ದು ಇದೇ ರಾಜೇಂದ್ರ ರೈ ಅಂತ. ಅಂಡ್ ಇವನ್ನ ಅಲ್ಲಿ ಕಳಿಸಿದ್ದು ಚಿಕ್ಕ ದಣಿಗಳು ಹರ್ಷೇಂದ್ರ ಕುಮಾರ್. ಆನೆ ಮಾವುತನ ಸಾಯಿಸಿ ಆ ಜಾಗದ ಆಸ್ತಿ ಪತ್ರಗಳನ್ನ ಎತ್ಕೊಂಡ್ ಬಾ ಅಂತ ಈ ರಾಜೇಂದ್ರ ರೈನ ಅಂಡ್ ಅವ್ರ ಇಡೀ ಗ್ಯಾಂಗ್ ನ ಈ ಹರ್ಷೇಂದ್ರ ಕುಮಾರ್ ಕಳ್ಸಿದ್ನಂತ. 9 ಅಕ್ಟೋಬರ್ 2012 ಭೀಮ ಊರಿಗೆ ಹೋಗಿರ್ತಾನೆ. ಅಂಡ್ ಮಧ್ಯರಾತ್ರಿ 11-12 ಗಂಟೆ ಹಾಗೆ ಭೀಮನ ಮ್ಯಾನೇಜರ್ ಆದಂತಹ ಬಾಲಕೃಷ್ಣ ಅವ್ರ ಕಡೆಯಿಂದ ಕಾಲ್ ಬರುತ್ತೆ. ಅಂಡ್ ಅವರು ಕಾಲ್ ಮಾಡಿ ಎಲ್ಲಿದ್ಯಾ, ಬೇಗ ಬಾ, ಇಲ್ಲಿ ಒಂದು ಹುಡುಗಿಯ ಹೆಣ ಬಿದ್ದಿದೆ, ಇದನ್ನ ಬೇಗ ಮಣ್ಣು ಮಾಡಬೇಕು ಅಂತ ಕರೀತಾರೆ. ಆದ್ರೆ ಭೀಮ ಇಲ್ಲ ಸಾಹೇಬ್ರೆ, ನಾನು ಊರಿಗೆ ಬಂದಿದ್ದೀನಿ, ಬರೋಕ್ಕಾಗಲ್ಲ ಅಂತ ಹೇಳಿದಾಗ, ಹಾ ನೀನ್ ಊರಿಗೆ ಹೋಗಿದ್ಯಾ, ಹೇಳ್ದೆ ಕೇಳ್ದೆ ಯಾವಾಗ ಊರಿಗೆ ಹೋದೆ ನೀನು, ನಿಮ್ಗೆಲ್ಲ ಕೇಳೋರು ಯಾರು ಇಲ್ವಾ ಅಂತ ಬೈಕೊಂಡು ಕಾಲ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ದಿನ ಅಂದ್ರೆ 10 ಅಕ್ಟೋಬರ್ 2012 ಭೀಮ ಊರಿಂದ